ಕ್ಷಮೆ ಕೇಳಿ ಎಸ್ಕೇಪ್ ಆದ್ರ ಕೈ ಮುಖಂಡ ರಾಜೀವ್ ಗೌಡ ಈ ಪ್ರಶ್ನೆ ಈಗ ಎದ್ದಿದೆ. 3 ದಿನ ಆಯಿತು ಅವ್ರದೊಂದು ವಿಡಿಯೋ ವೈರಲ್ ಆಗಿ ಅವರು ಕ್ಷಮಾಪಣೆಯನ್ನು ಕೇಳಿದ್ದಾರೆ. ಕ್ಷಮೆ ಕೇಳಿ ಎಸ್ಕೇಪ್ ಆಗಿಬಿಟ್ಟಿದಾರ ಕೈ ಮುಖಂಡ ರಾಜೀವ್ ಗೌಡ ಅನ್ನೋ ಪ್ರಶ್ನೆ ಎದುರಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ರಾಜೀವ್ ಗೌಡ ಬೆದರಿಕೆಯನ್ನು ಹಾಕಿದ್ರು. FIR ದಾಖಲಾಗಿ 3 ದಿನವಾದರೂ ರಾಜೀವ್ ಗೌಡನ ಬಂಧನ ಇನ್ನೂ ಆಗಿಲ್ಲ. ಈ ಮೂಲಕ ಏನು ಗೊತ್ತಾಗುತ್ತೆ, ರಾಜೀವ್ ಗೌಡ ಒಂದು ವಿಡಿಯೋ ಮಾಡಿ FIR ಆಗಿದ ತಕ್ಷಣ ನಾನೇನು ಅವಾಚ್ಯ ಶಬ್ದಗಳಿಂದ ಬೈದಿಲ್ಲ, ಏನಾದರೂ ಒಂದು ವೇಳೆ ಅವ್ರಿಗೆ ಬೇಜಾರಾಗಿದ್ದರೆ ನಾನು ಕ್ಷಮೆಯನ್ನು ಕೇಳ್ತೀನಿ ಅನ್ನೋ ವಿಡಿಯೋವನ್ನು ಬಿಡುಗಡೆ ಮಾಡಿದ್ವಿ. ಆದಮೇಲೆ ಅವ್ರು ಸಿಗ್ತಾ ಇಲ್ಲ, ಎಸ್ಕೇಪ್ ಆಗಿಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸುರೇಶ್, ಕ್ಷಮೆ ಕೇಳಿ 3 ದಿನ ಆಯಿತು, ಈಗ ರಾಜೀವ್ ಗೌಡ ಇಲ್ಲ, ಎಸ್ಕೇಪ್ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ಪೊಲೀಸರೇ ಇದಕ್ಕೆ ಶಾಮೀಲಾಗಿದ್ದಾರಾ? ಅವರ ಬಂಧನ ಆಗ್ತಾ ಇಲ್ಲ ಅಂದರೆ ಮೇಲ್ನೋಟಕ್ಕೆ ಹೇಗೆ? ಖಂಡಿತ ಮಧುಸೂದನ್, ಇದೊಂದು ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ಏನಂತಂದ್ರೆ, ರಾಜೀವ್ ಗೌಡ ಅಬ್ಸ್ಕ್ಯಾಂಡ್ ಆಗಿ ಈಗ 3 ದಿನ ಆಗಿರ್ತಕ್ಕಂಥದ್ದು. ಏನು ಪೊಲೀಸರು 4 ತಂಡಗಳನ್ನ ರಚಿಸಿದ್ವಿ ಅಂತ ಹೇಳಿ ಈಗ ಹೇಳಿದ್ರು ಕೂಡ ಇದುವರೆಗೂ ಆತನ ಬಂಧನ ಆಗಿಲ್ಲ ಅನ್ನೋದು ನೋಡಿದ್ರೆ ಎಲ್ಲೋ ಪೊಲೀಸರ ನಡೆ ಒಂದು ಅನುಮಾನ ಮೂಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಆ ಒಂದು ವಿಡಿಯೋ ಬಿಡುಗಡೆ ದಿನ ಆತ ಏನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರ್ತಕ್ಕಂಥ ತನ್ನ ಮನೆಯಲ್ಲೇ ಇದ್ದ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಅಲ್ಲಿ ಹೋಗಿದ್ರು. ಅಲ್ಲಿ ಒಂದು ನಾಟಕೀಯ ಬೆಳವಣಿಗೆಗಳ ನಂತರ ಆತ ವಾಪಸ್ ಬಂದಿರೋದು, ಮತ್ತೆ ಅಲ್ಲೇ ಇದ್ದ ಅಂತ ಕೂಡ ಮಾಹಿತಿ ಇದ್ರು ಕೂಡ ಅವರು ಆತನನ್ನ ಬಂಧಿಸುವಲ್ಲಿ ವಿಫಲರಾಗಿರ್ತಕ್ಕಂಥದ್ದು ಒಂದು. ಮತ್ತೊಂದೆಡೆ ಇಷ್ಟು ತಂಡಗಳು ರಚಿಸಿದ್ರು ಕೂಡ ಆತ ಎಲ್ಲಿ ಹೋಗಿದ್ದಾನೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಏನು ಪೊಲೀಸರು ಆತನನ್ನ ಎಸ್ಕೇಪ್ ಮಾಡಿಸಿದ್ರ ಅಥವಾ ಏನು ಅನ್ನೋದು ಕೂಡ ಮೊದಲನೇದಾಗಿ ಸಂಬಂಧ ಬರ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಏನು ಪೌರಾಯುಕ್ತೆ ಅಮೃತ ಗೌಡಗೆ ಕೂಡ ಇದುವರೆಗೂ ಆತ ಕರೆ ಮಾಡಿ ಒಂದು ಕ್ಷಮೆ ಕೇಳೋದಾಗ್ಲಿ ಅಥವಾ ಸಾಂತ್ವನ ಹೇಳೋದಾಗ್ಲಿ ಇನ್ನೊಂದು ರೀತಿಯಲ್ಲಿ ಯಾವುದಕ್ಕೂ ಕೆಲಸ ಮಾಡಿಲ್ದ ಅನ್ನೋದು ಈಗಾಗಲೇ ಅಮೃತ ಕೂಡ ನಿನ್ನೆ ಅಷ್ಟೇ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ರಾಜೀವ್ ಗೌಡ ಏನಿದ್ದಾರೆ, ಈತ ಸಾಕಷ್ಟು ಪುಂಡಾಟ ಇದೇ ಅಮೃತ ಗೌಡಗೆ ಅಷ್ಟೇ ಅಲ್ಲದೆ ಅಲ್ಲಿನ ತಹಶೀಲ್ದಾರ್ ಇರ್ಬೋದು, ಸಾಕಷ್ಟು ಅಧಿಕಾರಿಗಳ ಜೊತೆ ಇದೇ ರೀತಿ ದುರ್ವರ್ತನೆ ನಡ್ಕೊಂಡಿರೋದು ಕೂಡ ಒಂದೊಂದಾಗಿ ವಿಷಯಗಳು ಹೊರಗಡೆ ಬಂದಿರತಕ್ಕಂಥದ್ದು. ಏನು ರಾಜ್ಯ ಸರ್ಕಾರವೇ ಏನು ರಾಜೀವ್ ಗೌಡ ಬಂಧನಕ್ಕೆ ಏನು ಪೊಲೀಸರಿಗೆ ಒತ್ತಡ ಹೇರಿ ಆತನನ್ನ ಪಾರ್ ಮಾಡೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅನ್ನೋದು ಕೂಡ ಮೊದಲೇ ಕೇಳಿ ಬಂದಿರತಕ್ಕಂಥದ್ದು. ಏನು ಸರ್ಕಾರನೇ ಏನು ಪೊಲೀಸರಿಗೆ ಒತ್ತಡ ಹಾಕಿರ್ತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥ ಈ ಪೊಲೀಸರ ನಡೆ ಕೂಡ ಸಾಕಷ್ಟು ಅನುಮಾನ ಮೂಡಿಸ್ತಾ ಇರ್ತವೆ. ಏನಂತಂದ್ರೆ 3 ದಿನ ಆಗಿದೆ ಈ ರಾಜೀವ್ ಗೌಡ ಅಬ್ಸ್ಕ್ಯಾಂಡ್ ಆಗಿರ್ತಕ್ಕಂಥದ್ದು. ಆತ ಎಲ್ಲಿದ್ದಾನೆ ಏನು ಅಂತ ಇದುವರೆಗೂ ಕೂಡ ಮಾಹಿತಿ ಲಭ್ಯ ಅಲ್ಲ ನಮಗೆ. ಮೊದಲನೇದಾಗಿ ಇನ್ನೊಂದು ಏನಂತಂದ್ರೆ ಪೊಲೀಸರು FIR ದಾಖಲಾಗಿ 24 hours ಆದ್ರೂ ಕೂಡ ನಮಗೆ FIR ಕಾಪಿ ಇದುವರೆಗೂ ಬಿಡುಗಡೆ ಮಾಡಿರ್ಲಿಲ್ಲ. ಆ ಸಂದರ್ಭದಲ್ಲಿ ಕೇಳಿದ್ರು ಕೂಡ ಪೊಲೀಸ್ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇರ್ಲಿಲ್ಲ, ಯಾರು ರಿಪ್ಲೈ ಕೂಡ ಮಾಡ್ತಾ ಇರ್ಲಿಲ್ಲ. ಆಗ್ಲೇ ನಮಗೆ ಪೊಲೀಸರ ಮೇಲೆ ಅನುಮಾನ ಬಂದಿತ್ತು, ಇವರು ಎಲ್ಲೋ ಒಂದ್ ಕಡೆ ಮುಚ್ಚಿಡೋ ಕೆಲಸ ಮಾಡ್ತಿದ್ದಾರೆ, ಯಾವ ಸೆಕ್ಷನ್ಸ್ ಹಾಕಿದಾರೆ ಕೂಡ ಎಲ್ಲ ಗೌಪ್ಯವಾಗಿ ಮುಚ್ಚಿಟ್ಟಿದ್ರು. ಆಗ್ಲೂ ಆ ಸಂದರ್ಭದಲ್ಲೇ ಪೊಲೀಸರ ನಡೆಯನ್ನ ನಾವು ಸಾಕಷ್ಟು ಕೂಡ ಅನುಮಾನ ಕೂಡ ವ್ಯಕ್ತಪಡಿಸಿದ್ವಿ. ನಂತರ ಈಗ ಆತ ಬಂಧಿಸ್ತಾ ಇರೋದು ನೋಡಿದ್ರೆ ಪೊಲೀಸರ ಕಾರ್ಯವೈಖರಿಯನ್ನ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡುವಂತದ ವಿಚಾರ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಏನು ರಾಜ್ಯ ಮಹಿಳಾ ಆಯೋಗ ಕೂಡ ಈಗ ನೋಟಿಸ್ ಕೂಡ ಕೊಟ್ಟಿದ್ರು. ಆತರ ಶೀಘ್ರ ಕ್ರಮ ಕೈಗೊಂಡು ಒಂದು ಡಿಟೇಲ್ ಅನ್ನ ಮತ್ತು ವರದಿಯನ್ನು ಕೊಡಿ ಅಂತ ಕೇಳಿದ್ರು. ಇದುವರೆಗೂ ಕೂಡ ವರದಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇಲ್ಲ. ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸು ಏನು ರಾಜೀವ್ ಗೌಡನನ್ನ ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು ಮಧುಸೂದನ್.